ಕಲಬುರಗಿ ಗ್ರಾಮ ಪಂಚಾಯಿತಿಯ ವಿವಿಧ 37 ನೌಕರರಿಗೆ ಬಡ್ತಿ ನೀಡಲು ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಆರಂಭಿಸಲಾಯಿತು. ನಾಗರಾಜ ಭಂಗೂರು, ಮಾರುತಿ ಸುಗ್ಗಾ, ಭೋಜರಾಜ ಮಾಲಿ, ಪಾಟೀಲ್, ಜೈ ಭೀಮಾ ಹೊಸ್ಮನಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಅಂಥೇಳಿ ಪರಿಶೀಲನೆ ಮಾಡಬೇಕು. ಇಲ್ಲದಿದ್ದರೆ ನಾವು ಈ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುಂದೆ ಬರೋ ದಿವಸಗಳಲ್ಲಿ ನಾವು ಎಲ್ಲ CITU ಎಲ್ಲ ಕಾರ್ಮಿಕ ಸಂಘಗಳು ಕೂಡಿ ಈ ಗ್ರಾಮ ಪಂಚಾಯತ್ ನೌಕರರ ಬೆಂಬಲವಾಗಿ ಇಲ್ಲಿ ಭಾರಿ ದೊಡ್ಡ ಒಂದು ಪಿಕೆಟಿಂಗ್ ಮಾಡಬೇಕಾಗೈತೆ, ಮುತ್ತಿಗೆ ಹಾಕಬೇಕಾಗೈತೆ ಈ ಜಿಲ್ಲಾ ಪಂಚಾಯತಿ ಆಫೀಸಿಗೆ ಅಂಥೇಳಿ ನಾನು CITU ಜಿಲ್ಲಾ ಅಧ್ಯಕ್ಷ MB ಸಚಿವ. ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರ ಸಂಘ ಸುಮಾರು ತಿಂಗಳುಗಳಿಂದ ಇಲ್ಲಿ ಹೋರಾಟ ಮಾಡ್ತಾಯಿದೆ. ಮಾರ್ಚ್ ತಿಂಗಳಿನಲ್ಲಿ ಭಾಳ ದೊಡ್ಡ ಹೋರಾಟ ಇಲ್ಲಿ ಮಾಡಿದರು. ಸಾವಿರಾರು ಜನ ಕೂತು ಮಾಡಿದಾಗ ಅವರು ಇಲ್ಲ ನಮಗೆ ಟೈಮ್ ಕೊಡ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಏನೂ ಮಾಡಿಲ್ಲ. ಈಗ ಡಿಮ್ಯಾಂಡ್ಗಳೇನು ಭಾಳ ದೊಡ್ಡ ಡಿಮ್ಯಾಂಡ್ಗಳಿಲ್ಲ. ದಿನನಿತ್ಯ ಏನು ಫೈಲ್ಗಳು ಇದು ಆಡಳಿತ ನಡೆಸಬೇಕು ಆ ಥರ ನಡೆದ್ರೆ ಯಾವುದೂ ತೊಂದರೆ ಆಗೋದಿಲ್ಲ. ಬಟ್ ಇವರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಬ್ಬರ ಮೇಲೆ ಒಬ್ರು ಹಾಕ್ತಾಯಿದ್ದಾರೆ. ಈಗ DS ಅವರು ಏನು ಹೇಳ್ತಾರೆ ಅಂದರೆ ಎಲ್ಲ ಕರೆಕ್ಟ್ ಇದೆ ನಿಮ್ಮದು, ನಮ್ಮ ಕ್ಲಾರ್ಕ್ಗಳು ಫೈಲ್ಗಳು ನೋಡ್ತಾ ಇಲ್ಲ ಅಂತ. ಕ್ಲಾರ್ಕ್ಗಳು ಫೈಲ್ ನೋಡ್ತಾ ಇಲ್ಲ ಅಂದರೆ ಇದು ನಿಂದು ನೀ ಅದಕ್ಕೆ ಅನ್ಫಿಟ್ ಇದೆಯಾ ಅಂತ. ನೀ ಕೆಲಸ ನೀ ತೊಗೋಬೇಕು, ನಾವಂತೂ ತೊಗೊಳಕ್ಕಾಗಲ್ಲ ಸರ್ ನೌಕರ ಸಂಘದವರು. ಭಾಳ ಈಗ ಗ್ರಾಮ ಪಂಚಾಯತ್ಗಳು ಸರಿಯಾಗಿ ನಡೆದ್ರೆ ಊರುಗಳು ಸರಿಯಾಗಿರ್ತಾರೆ, ದೇಶ ಸರಿಯಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಏನು ಆಡಳಿತ ಇದೆ, ಜಿಲ್ಲಾ ಮಟ್ಟದ ಆಡಳಿತ ಕುಸಿದು ಹೋಗಿದೆ. ಇದನ್ನು ಚುರುಕುಗೊಳಿಸಬೇಕು. ಅದಕ್ಕೆ ಬಂದಂಥ ಹೊಸ ಅಧಿಕಾರಿ ಏನಿದ್ದಾರೆ, ಯಾರಿದ್ದಾರೆ ಅವರು, ಸಂಕನೂರವರು ನೋಡಬೇಕಿದ್ದು. ಈ ಥರ ಆಗಬಾರ್ದು. ಫೈಲ್ ಯಾರೋ ಕ್ಲರ್ಕ್ ಮಾಡ್ತಾ ಇಲ್ಲ, ಅವನು ಬರಿತಾ ಇಲ್ಲ ಅಂತಂದ್ರೆ ಅವ್ನ ಮೇಲೆ ಆ್ಯಕ್ಷನ್ ತೊಗೋಬೇಕು. ಆ ಥರ ನೀವು ಏನೋ ಮಾಡ್ತಾ ಇಲ್ಲ, ನಿಮ್ಮದು ಏನೋ ಕೈವಾಡಿದೆ, ಈ ನೌಕರಿಗೆ ತೊಂದರೆ ಕೊಡಬೇಕಂತೇಳಿ ಎಷ್ಟು ಹೋರಾಟ ಮಾಡಬೇಕು ಇದು ಮಾಡ್ತಾ ಇಲ್ಲ. ಇದು ಭಾಳ ಒಂದು ನಿಂದನೀಯ ಆದಂಥ ಒಂದು ಆಡಳಿತ ಇದೆ. ಈ ಆಡಳಿತ ಚುರುಕುಗೊಳ್ಬೇಕು. ಈ ಏನು ಇಲ್ಲೇನು ಒಂದು 4-5 ಡಿಮಾಂಡ್ ಏನು ಇದರಲ್ಲಿ ಏನು ಹೊರಳೇ ಇಲ್ಲ. ಆ ಡಿಮಾಂಡ್ಗಳಲ್ಲಿ ಸುಮ್ಮನೆ ಹಾಗೆ ಆಗ್ತಾ ಇರಬೇಕು ಕೆಲಸಗಳು, ಈ ಪ್ರಮೋಷನ್ಗಳು ಮತ್ತು ಈ ಜ್ಯೇಷ್ಠತಾ ಪಟ್ಟಿ ಗ್ರೇಡ್ 2ಗೆ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ತಾಂತ್ರಿಕ ಪಟ್ಟಿ ಅಂತಿಮಗೊಳಿಸುವ ಆದೇಶ, ಇವೆಲ್ಲ ಏನಿದ್ದಾವೆ ಯಾರೂ ಹೇಳಬೇಕಾಗಿಲ್ಲ. ಇವು ನಿವೃತ್ತಿಯಾಗಿ ತಿಂಗಳಿಗೆ 20 ತಿಂಗಳು ವೇತನ ಕೊಟ್ಟಿಲ್ಲ. ಈ ಥರ ನಡೆಸಿದ್ರೆ ಇದು ಆಡಳಿತನೇ ಇಲ್ಲ ಅಂತ ನನಗೆ. ಅಥವಾ ನೀವೇನಾದರೂ ಬೇಡ್ತಿದ್ದೀರಿ ಹೇಳ್ರಿ, ಅದಕ್ಕೆ ಹೇಳ್ರಿ, ಇಂದಿನಿಂದ ಬಂದು ಏನು ಕೊಡಬೇಕಾ ಏನು. ಅದಂತೂ ಸರ್ಕಾರದಲ್ಲಿ ಈಗ ಭಾಳ ಸ್ಟ್ರಿಕ್ಟ್ ಇದೆ. ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ಎಷ್ಟು ದಿವಸ ಹಿಂಗೆ ಮಾಡೋಣ, ನಾವು ತಿಂದರೆ ಅವ್ರಿಗೆ ತಂದು ಕೊಡಬೇಕಲ್ಲ ಏನು. ಹೀಗಾಗಿ ಇದು ಭಾಳ ಆಡಳಿತ ಏನಿದೆ ಕುಸಿದು ಹೋಗಿದೆ. ಜಿಲ್ಲಾ ಪಂಚಾಯತ್ ಆಡಳಿತ ಈ ಹೊಸದಾಗಿ ಬಂದಂಥ ಏನು ಅಧಿಕಾರಿ ಇದ್ದಾರೆ ಸಂಕನೂರವರು ಇದನ್ನು ನೋಡಬೇಕು. ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ನಮ್ಮ ಜಿಲ್ಲೆಯಲ್ಲಿ 1/1/2026 ಅಂತಕ್ಕೆ ಕರವಸೂಲಿಗಾರ ಮತ್ತು ಕಂಪ್ಯೂಟರ್ ಆಪರೇಟರ್ ಜ್ಯೇಷ್ಠತಾ ಪಟ್ಟಿ ಮಾಡಬೇಕಾಗಿತ್ತು. ಇವರು ಜ್ಯೇಷ್ಠತಾ ಪಟ್ಟಿ ಪ್ರತಿ ವರ್ಷ ಮಾಡಬೇಕು. ಆದರೆ ಇವ್ರು ಯಾರೂ 3 ವರ್ಷದಿಂದ ಜ್ಯೇಷ್ಠತಾ ಪಟ್ಟಿನೇ ಮಾಡಿಲ್ಲ ಜಿಲ್ಲಾ ಪಂಚಾಯತಿಗಳಿಂದ. ಈಗಾಗಲೇ ಗ್ರೇಡ್ 2 ಮತ್ತು SDA ಪ್ರಮೋಷನ್ ಲಿಸ್ಟ್ ತಾತ್ಕಾಲಿಕ ಪಟ್ಟಿ ಹಚ್ಚಿ ಮಿನಿಮಮ್ 2 ವರ್ಷ ಆಯಿತು. ಅದಕ್ಕೆ ಅಂತಿಮ ಮಾಡ್ಬೇಕಂದ್ರೆ ಅಧಿಕಾರಿಗಳು ಅವರವರೇ ಕಚ್ಚಾಡ್ಕೊಂಡು ನಮಗೆ ನಾ ಏನು ಮಾಡಲಿ, ನೀ ಏನು ಮಾಡಲಿ, ನಾ ಮಾಡೀನಿ, ಅವ್ರು ಮಾಡ್ಲಾಗ್ಯಾರ, ಇವ್ರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡ್ಸ್ಕೊಂಡು ಸುಮ್ಮನೆ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ಈಗ 4 ದಿನ ಆಯ್ತು ಕುಂತು. ನಮ್ಮ ಸಿಬ್ಬಂದಿಯವ್ರು 4 ದಿನ ಆಯಿತು ಈ ನಮ್ಮ ಸಂಘದ ಕಡೆಯಿಂದ ಇವತ್ತು ಸ್ಟಾರ್ಟ್ ಮಾಡೀವಿ. ಇವರು ಅದಕ್ಕೆ ಕ್ಯಾರೆ ಅಂತಲ್ಲ, ನಾವು ಬಂದು ಮಾತ್ಸೋದ್ರೆ ಆಡಿಸ್ಲಿಕ್ಕೆ ತಯಾರಿಲ್ಲ. ಅವರು ಈ ಥರ ನಿಷ್ಕಾಳಜಿ ಇದು ಮಾಡ್ತಾರೆ. ಆಮೇಲೆ 31/10/2017ಕ್ಕಿಂತ ಮೊದಲು ಗ್ರಾಮ ಪಂಚಾಯತಿ ಒಳಗೆ ಏನು ಸೇವೆ ಸಲ್ಲಿಸ್ಲತ್ತಾರೆ, ಸ್ವೀಪರ್ ಆಯಿತು, ಜವಾನ್ ಆಯಿತು, ಪಂಪ್ ಆಪ್ರೇಟರ್ ಆಯಿತು, ಇವರು ಆ್ಯಕ್ಚುಲಿ ಇವರು ಶಾಲಿನೇ ಕಲ್ತಿರಲ್ಲ. ಇಂಥವ್ರಿಗೆ ಅವರು ಏನು ಅಂಕಪಟ್ಟಿ ಇರಲಿ, TC ಮಾರ್ಕ್ಸ್ ಕಾರ್ಡ್ ಏನೂ ಇರಲಿಕ್ಕಿರ್ನು ಏಕಕಾಲಕ್ಕೆ ಅವ್ರಿಗೆಲ್ಲ ಅನುಮೋದನೆ ಕೊಡ್ಬೇಕಂತ ಸರ್ಕಾರದಲ್ಲಿ ಸ್ಪಷ್ಟ ಆದೇಶ ಇದ್ದರೂ ಇಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಒಳಗೆ ಇನ್ನೂವರೆಗೂ 200 ಕೇಸಸ್ ಪೆಂಡಿಂಗ್ ಇಟ್ಕೊಂಡಾರ. ಇದು ಕ್ಲಿಯರ್ ಮಾಡಬೇಕು. ನಮಗೆ EFMS ಪೇಮೆಂಟ್ ಆಗೋದಕ್ಕಿಂತ ಮೊದಲು ಅವು ಪೇಮೆಂಟು 40% ಸಿಬ್ಬಂದಿ ವೇತನ ನಮಗೆ
ವಸೂಲಿ ಒಳಗೆ ಕೊಡ್ಬೇಕಾಗಿತ್ತು, ಬಟ್ ವಸೂಲಿ ಒಳಗೆ ಕೊಡಲಾಗ್ಯಾರ ರೀ. ಬಿದ್ದು ನಿಮ್ದು ಎಲ್ಲಿ ಬರ್ತೀನಿ. ನಿವೃತ್ತಿಯಾದ ಸಿಬ್ಬಂದಿಗಳಿಗೆ 20 ತಿಂಗಳು ಪೇಮೆಂಟ್ ಕೊಡಬೇಕು. ಆ ಪೇಮೆಂಟು ಸರಿಯಾಗಿ ಇವ್ರು ಯಾರು ಯಾವುದೇ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ಲ. ಈ ಎಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ನಾವು ಇಲ್ಲಿ ಧರಣಿ ಕುಂತಿದ್ದೀವಿ. ಮಾರುತಿ ಸುಗ್ಗ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ, ಬೆಂಗಳೂರು.